ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಅವರ ಪ್ರಕರಣ ಹನಿ ಟ್ರ್ಯಾಪ್ ಪ್ರಕರಣ ಬೇರೆ ಬೇರೆ ರೀತಿಯಾದಂಥ ತಿರುವು ಪಡ್ಕೊಳ್ತಾ ಇದೆ. ಇದರ ಮಧ್ಯದಲ್ಲಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಮಾತ್ರ ಇಲ್ಲ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ರು ಅಂತ ಹೇಳಿ ದೂರನ್ನ ಕೊಟ್ಟರು. FIR ಕೂಡ ದಾಖಲಾಗಿದೆ. 5 ಹೆಸರನ್ನ ಈ FIR ನಲ್ಲಿ ಉಲ್ಲೇಖ ಮಾಡಿದ್ದಾಗ ಯಾರು ಹಾಗಿದ್ದಾಗ ಬೆಂಗಳೂರಿನ ಪ್ರಭಾವಿ ಒಬ್ಬರು ಇದ್ದಾರಂತೆ. ಅಷ್ಟೊಂದು ದುರುದ್ದೇಶ ಏನು ರಾಜಣ್ಣ ಅವರನ್ನ ಅಥವಾ ರಾಜೇಂದ್ರ ಅವರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡುವಂಥದ್ದು? ಈ ವರದಿ ನೋಡಿ ಗೊತ್ತಾಗುತ್ತೆ. MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. ಬೆಂಗಳೂರಿನ ಪ್ರಭಾವಿ ರಾಜಕಾರಣಿ ಕೊಟ್ರ ಸುಪಾರಿ. FIR ನಲ್ಲಿ ಸ್ಫೋಟಕ ಅಂಶ ಉಲ್ಲೇಖ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮದ ಮಧ್ಯೆ ಮಂತ್ರಿ ಮಗನ ಹತ್ಯೆಗೆ ಸುಪಾರಿ ಕೇಸ್ ಭಾರೀ ಸಂಚಲನ ಸೃಷ್ಟಿಸುತ್ತಿದೆ. ಸಹಕಾರಿ ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ರಾಜಣ್ಣ ತಮ್ಮ ಹತ್ಯೆಗೆ ಯತ್ನಿಸಿದ್ದಾರೆ. ಈ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ ನಿನ್ನೆಯಷ್ಟೇ ತುಮಕೂರು SPಗೆ ದೂರು ಕೊಟ್ಟಿದ್ರು. ಸೋಮಾ ಭರತ್ ಎಂಬುವರ ಮೇಲೆ ಅನುಮಾನ ವ್ಯಕ್ತಪಡಿಸಿ 18 ನಿಮಿಷದ ಆಡಿಯೋವನ್ನ ಸಾಕ್ಷಿಯಾಗಿ ಕೊಟ್ಟಿದ್ರು. ತುಮಕೂರಿನ ಕ್ಯಾತಸಂದ್ರ ಠಾಣೆಯಲ್ಲಿ 5 ವಿರುದ್ಧ FIR ಆಗಿದ್ದು A1 ಸೋಮಾ, A2 ಭರತ, A3 ಅಮಿತ್, A4 ಗುಂಡಾ, A5 ಯತೀಶ್ ಮೇಲೆ ಪ್ರಕರಣ ದಾಖಲಾಗಿದೆ. ರಾಜೇಂದ್ರ ನೀಡಿದ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿರೋದು ಬಹಿರಂಗವಾಗಿದೆ. ಮಗಳ ಜನ್ಮದಿನದಂದೇ ರಾಜೇಂದ್ರ ಹತ್ಯೆಗೆ ಮುಹೂರ್ತ ಇಟ್ಟಿದ್ದು ಬಯಲಾಗಿದೆ. ಆದರೆ ಇದೆಲ್ಲದರ ಹಿಂದೆ ಓರ್ವ ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿ ಇರೋದಾಗಿ ರಾಜೇಂದ್ರ ದೂರಿದ್ದಾರೆ. ಆದರೆ ಪ್ರಭಾವಿ ರಾಜಕಾರಣಿ ಯಾರು ಅಂತ ಹೇಳಿಲ್ಲ. ಹಾಗಾದ್ರೆ ರಾಜೇಂದ್ರ ಕೊಟ್ಟಿರುವ ದೂರೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿ ಸುಪಾರಿ. ರಾಜಣ್ಣ ಮಗನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಪ್ರಭಾವಿ ರಾಜಕಾರಣಿ. ಪ್ರಭಾವಿ ರಾಜಕಾರಣಿಯಿಂದ 70 ಲಕ್ಷಕ್ಕೆ ಸುಪಾರಿ. CM ಬೆಂಬಲಿಗರಾಗಿರೋದ್ರಿಂದ ರಾಜಣ್ಣ ಮಗನ ಹತ್ಯೆಗೆ ಸುಪಾರಿ. ರಾಜಣ್ಣ ಮೇಲಿನ ದ್ವೇಷದಿಂದಾಗಿ ಮಗ ರಾಜೇಂದ್ರ ಹತ್ಯೆಗೆ ಸುಪಾರಿ. ಬೆದರಿಕೆ, ಕ್ರಿಮಿನಲ್ ಒಳಸಂಚು, ಆಮಿಷಗಳ ಮೂಲಕ ಸಂಚು. ಹಿರಿಯ ಮಗಳ ಜನ್ಮದಿನದಂದೇ ರಾಜೇಂದ್ರ ಹತ್ಯೆಗೆ ಪ್ಲಾನ್. ಕಾರ್ಮಿಕ ವೇಷಧಾರಿಯಾಗಿ ಆರೋಪಿಗಳು ಸುಪಾರಿ. ತುಮಕೂರಿನ ಶಿರಾ ಗೇಟ್ನ ಫಾರ್ಮ್ ಹೌಸ್ನಲ್ಲಿ ಸಂಚು. ಸೋಮಾ, ಭರತ್, ಅಮಿತ್, ಗುಂಡಾ ಸಂಚು. ಹತ್ಯೆಗಂತಲೇ ಹೊಸ ಕಾರು ಖರೀದಿ. ಹತ್ಯೆಗೆ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳ ಸಂಗ್ರಹ. ರಾಜೇಂದ್ರ ಚಲನವಲನದ ಮೇಲೆ ನಿಗಾ ಇಡಲು ಹಿಂಬಾಲಕರ ನೇಮಕ ಮಾಡಲಾಗಿತ್ತು ಅಂಥೇಳಿ FIR ನಲ್ಲಿ ಉಲ್ಲೇಖಿಸಲಾಗಿದೆ. ರಾಜೇಂದ್ರ ವಿರುದ್ಧ ಉನ್ನತ ವ್ಯಕ್ತಿ ಮಸಲತ್ತು. ಕಾಂಗ್ರೆಸ್ನ ಒಳಗಿನವರೋ ಹೊರಗಿನವರೋ? ತನಿಖೆಯ ನೆಪದಲ್ಲಿ ರಾಜಕೀಯ ಚಕ್ರವ್ಯೂಹಾನ. ಈ ಹಿಂದಿನ CD ಪ್ರಕರಣದಲ್ಲಿ ಮಹಾನ್ ನಾಯಕನ ಕೈವಾಡ ಇದೆ ಎಂಬುದು ಟ್ರೆಂಡ್ ಆಗಿತ್ತು. ಆದ್ರೀಗ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣದ ಹಿಂದೆ ಉನ್ನತ ವ್ಯಕ್ತಿಯ ಕೈವಾಡ ಎಂಬುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಆ ವ್ಯಕ್ತಿ ಕಾಂಗ್ರೆಸ್ನ ಒಳಗಿನವರೋ ಅಥವಾ ಹೊರಗಿನವರೋ ಅನ್ನೋದು ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಿದೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ದೂರಿನಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ಗೇಮ್ ಶುರುವಾಗಿರೋದು ಸುಳ್ಳಲ್ಲ. CM ಆಪ್ತರು ಎನ್ನುವ ಕಾರಣಕ್ಕಾಗಿ ರಾಜಣ್ಣ ಪುತ್ರನ ಮೇಲೆ ಸಂಚು ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಕೇಸ್ನ ತನಿಖೆ ಚುರುಕುಗೊಳ್ತಿದ್ದಂತೆ ರಾಜಕೀಯ ಚಕ್ರವ್ಯೂಹ ಸಿದ್ಧವಾಗುತ್ತಾ ಅನ್ನೋದೇ ಪ್ರಶ್ನೆ. ಒಟ್ನಲ್ಲಿ ಸದನದಲ್ಲಿ ರಾಜಣ್ಣ ಸಿಡಿಸಿದ ಹನಿ ಟ್ರಾಪ್ ಯತ್ನದ ಬಾಂಬ್ಗಿಂತ ಇದೀಗ MLC ರಾಜೇಂದ್ರ ಹತ್ಯೆಗೆ ಸಂಚು ಆರೋಪ ಭಾರೀ ಸಂಚಲನ ಮೂಡಿಸ್ತಿದೆ. ಈ ಪ್ರಕರಣದಲ್ಲಿ ಇನ್ಯಾರ ಹೆಸರು ಹೊರಬರುತ್ತೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.